ಬಹುತೇಕ ಈ ತಿಂಗಳ ಕೊನೆಯಲ್ಲಿ ತೀರ್ಮಾನ ಆಗ್ತದೆ. ಸರ್, ಈಗ ಅದ್ರ ಬಗ್ಗೆ ಅಕ್ಕಿ ಬಂದು ರಾಕೆಟ್ ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲಿಗೆ ಬಂದಿರೋ ಪ್ಲಾನ್ ಡಿಲೇ ಆಗ್ತದೆ. ಒಂದ್ ಕಡೆ ಟೆಂಡರ್ ನಲ್ಲಿ ಸಾಕಷ್ಟು ಜನ ಪಾರ್ಟಿಸಿಪೇಟ್ ಮಾಡಿಲ್ಲ. ಇದು ದೊಡ್ಡ ಟೆಂಡರ್ ಇದೆ, 6,000. ಅದಕ್ಕೆ ಮರು ಟೆಂಡರ್ ಮಾಡಿಸಿದ್ದೇವೆ. ಯಾಕಂದ್ರೆ ಹೆಚ್ಚು ಜನ ಭಾಗವಹಿಸಬೇಕು, ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಆಮೇಲೆ ಅವರು ಯಾರು ಎಲ್ವನ್ ಬರ್ತಾರೆ ಅವ್ರು ಕೂಡ ಅವಕಾಶ ಇರುತ್ತೆ. ಲಿಮಿಟೆಡ್ ಜನ ಸೆಲೆಕ್ಟ್ ಆಗಿದೆ, ಅದಕ್ಕೆ ಮತ್ತೆ ನಾವು ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಅವಕಾಶ ಮಾಡಿಕೊಟ್ಟಿದ್ವಿ. ಬಹುತೇಕ ಈ ವಾರದಲ್ಲಿ ಎಲ್ಲರೂ ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದರಲ್ಲಿ ಯಾರು ಎಲಿಜಿಬಿಲಿಟಿ ಬರ್ತಾರೆ, ಯಾರು ಎಲ್ವನ್ ಬರ್ತಾರೆ ಅವರಿಗೆ ಕೊಡುವಂಥದ್ದು ಅಂತ ಆದಷ್ಟು ಬೇಗ ಆಗ್ತದೆ. ಹತ್ರ ಬಂದಿದೆ ಅದು ಕಾರ್ಯಕ್ರಮ. ನೆಕ್ಸ್ಟ್ ಮಂತ್ ಇದಾದ್ರೂ ಕೂಡ ಕೊಡುವಂತ ಏರ್ಪಾಡು ಮಾಡ್ಕೊಡ್ತೀವಿ. ಬೇಳೆ, ಎಣ್ಣೆ, ಸಕ್ಕರೆ, ಉಪ್ಪು ಬರ್ತದೆ. ಆಗ 5 kg ಅಕ್ಕಿ ಆಗ್ತದೆ. ಉಳಿದಿದ್ದ 5 kg ಬೆಲೆ ಎಷ್ಟಾಗ್ತದೆ ಅಷ್ಟಕ್ಕೆ ಈ ಪದಾರ್ಥಗಳು ಕೊಡೋದ್ರಿಂದ ಪ್ರೋಟೀನ್ ಫುಡ್ ಕೊಟ್ಟರೆ ಮಕ್ಕಳಿಗೂ ಮನೆಯಲ್ಲಿ ಎಲ್ರಿಗೂ ಅನುಕೂಲ ಆಗ್ತದೆ. ಆ ದೃಷ್ಟಿಯಲ್ಲಿ ನೆಕ್ಸ್ಟ್ ಮಂತ್ ಇಂದ ನಾವು ಕೊಡ್ಬೇಕು ಅಂತ ತೀರ್ಮಾನ ಬಂದಿದ್ದೀವಿ.